ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಬಹುದೊಡ್ಡ ಒಂದು ಬದಲಾವಣೆಯನ್ನು ತರ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಸೊ ಹೊಸ ಸಿ ಎಂ ಬರ್ತಾ ಇದ್ದಾರೆ. ಸೊ ಸಿ ಎಂ ಬರ್ತಾ ಇದ್ದಾರೆ ಅಂದ ತಕ್ಷಣ ಗೃಹಲಕ್ಷ್ಮಿಯಲ್ಲಿ ಹೊಸ ಬದಲಾವಣೆ ಬರ್ತಾ ಇದೆಯಾ ಅಂತ ಹೇಳಿ ಕೂಡ ನೀವು ಕೇಳ್ಬೋದು. ಖಂಡಿತ ಹೌದು ಅಂತಲೇ ಹೇಳ್ಬೋದು. ಸೊ ಈಗ ಒಂದು ಹೊಸದಾಗಿ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಸೊ ಆ ಒಂದು ಬದಲಾವಣೆ ಜಾರಿಗೆ ಆಗುವಂಥದ್ದು ಬಂದ್ಬಿಟ್ಟು ಜುಲೈ ತಿಂಗಳಲ್ಲಿ. ಸೊ ಇದ್ರ ಬಗ್ಗೆ ಒಂದು ಪ್ರೊಸೀಜರ್ ಯಾವ ಥರ ನಡೆಯುತ್ತೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಆ ಒಂದು ದೊಡ್ಡ ಬದಲಾವಣೆ ಏನು ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೊಂದು ಖುಷಿ ವಿಚಾರ ಅಂತಲೂ ಹೇಳ್ಬೋದು. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಪ್ರತಿ ತಿಂಗಳು ಕರೆಕ್ಟಾಗಿ ನಮಗೆ ಹಣ ಬರಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ಕೆಲಸ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಹಾಕ್ತಾ ಇರ್ತಾರೆ, ಏನಪ್ಪ ಅಂದರೆ ನಮಗಿನ್ನೂ 19ನೇ ಕಂತಿನ ಹಣ ಬಂದಿಲ್ಲ, 20ನೇ ಕಂತಿನ ಹಣ ಬಂದಿಲ್ಲ. ಸೊ ಎಲ್ಲ ನಾವು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟರು ಅಂದರೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳೆಲ್ಲ ಕೊಟ್ಟರೂ ಕೂಡ ಏನಕ್ಕೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ. ನಾವು ಹಾಕುವಂಥ ವೀಡಿಯೋಗಳಿಗೆ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇರ್ತಾರೆ. ಬಟ್ ಅಂಥವರೆಲ್ಲರೂ ಸಮಸ್ಯೆಗಳಿಗೆ ಇಲ್ಲಿದೆ ಒಂದು ಪರಿಹಾರ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಏನಪ್ಪ ಒಂದು ಪರಿಹಾರ, ಏನೋ ಒಂದು ದೊಡ್ಡ ಬದಲಾವಣೆ ಜುಲೈ ತಿಂಗಳಲ್ಲಿ ಜಾರಿಗೆ ಬರ್ತಾ ಇರುವಂಥ ದೊಡ್ಡ ಬದಲಾವಣೆ ಆದರೂ ಏನು ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದೊಂದು ಗುಡ್ ನ್ಯೂಸ್ ಕೂಡ ಹೌದು ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ದಿನಗಳಿಂದ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತೇಳಿ ಸಾಕಷ್ಟು ಜನ ಕಂಪ್ಲೇಂಟ್ಗಳನ್ನ ಮಾಡ್ತಾ ಇರ್ತೀರ. ಸೊ ಅದ್ರ ಬಗ್ಗೆ ಸರ್ಕಾರದವರು ಕೂಡ ಗಮನ ಹರಿಸ್ಬಿಟ್ಟು ಈ ಒಂದು ಕೆಲಸವನ್ನು ನಾವು ಆದಷ್ಟು ಬೇಗ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಕೆಲಸ ಏನಪ್ಪ ಅಂತಂದರೆ ಅದೇ ಬಯೋಮೆಟ್ರಿಕ್. ಸೊ ಈಗಾಗಲೇ ಇದ್ರ ಬಗ್ಗೆ ಕಳೆದ ಬಾರಿ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಸೊ ಈ ಒಂದು ಬಯೋಮೆಟ್ರಿಕ್ನ ಜಾರಿಗೆ ತರ್ತಾ ಇದ್ದಾರೆ ಅಂತೇಳಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಈ ಒಂದು ಬಯೋಮೆಟ್ರಿಕ್ ಅಂದರೆ ಏನು, ಯಾವ ಥರ ಜಾರಿಗೆ ಬರುತ್ತೆ, ಆ್ಯಂಡ್ ಜಾರಿಗೆ ಬಂದರೆ ನಾವೆಲ್ಲಿ ಹೋಗ್ಬಿಟ್ಟು ಬಯೋಮೆಟ್ರಿಕ್ನ ಕೊಡಬೇಕಾಗತ್ತೆ. ಸೊ ಎಲ್ಲರದ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರೊಟ್ಟಿಗೆ ಸರ್ಕಾರದವರು ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಹಣ ವೇಸ್ಟ್ ಆಗ್ತಾ ಇದೆ. ನಾವು ಕೊಡುವಂಥ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು 2,000 ರೂಪಾಯಿ ಏನು ಕೊಡ್ತಾ ಇರ್ತೀವಿ ಗೃಹಲಕ್ಷ್ಮಿಯರಿಗೆ, ಆ ಒಂದು ಹಣ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ಉಪಯೋಗ ಆಗೋದಕ್ಕಿಂತ ಜಾಸ್ತಿ ದುರುಪಯೋಗನೇ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಸರ್ಕಾರದವರೇ ಹೇಳ್ತಾ ಇರೋಂಥದ್ದು. ಇಲ್ಲಿ ಸಾಮಾನ್ಯ ಜನರು ಸರ್ಕಾರದ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಇಲ್ಲಿ ಸರ್ಕಾರದವರೇ ಹೇಳ್ತಾ ಇರೋವಂಥದ್ದು ಈ ಒಂದು ಹಣ ತುಂಬಾ ದುರುಪಯೋಗ ಆಗ್ತಾ ಇದೆ. ನಾವು ಜಾರಿಗೆ ಬಂದ ತಕ್ಷಣ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಹೆಲ್ಪ್ ಆಗಲಿ, ಅವರ ಒಂದು ಆರ್ಥಿಕ ಸ್ಥಿತಿ ಸುಧಾರಿಸಲಿ ಅನ್ನೋ ಒಂದು ಕಾರಣದಿಂದ ನಾವು ಈ ಒಂದು ಕೆಲಸವನ್ನು ಮಾಡಿದ್ದು. ಆದರೆ ಇದು ಉಪಯೋಗ ಆಗೋದಕ್ಕಿಂತ ಜಾಸ್ತಿ ದುರುಪಯೋಗನೇ ಆಗ್ತಾ ಇದೆ ಅಂತ ಇಲ್ಲಿ ಸರ್ಕಾರದವರೇ ಹೇಳ್ತಾ ಇರೋವಂಥದ್ದು. ಸೊ ಕಾರಣ ಇಷ್ಟೇ. ಈ ಒಂದು ವಿಚಾರನ ಸಾಕಷ್ಟು ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣದಿಂದ ಮತ್ತೆ ಆ ಒಂದು ಏನಪ್ಪ ದುರುಪಯೋಗ ಆಗ್ತಾ ಇದೆ ಅನ್ನೋ ಒಂದು ಕಾರಣದಿಂದ ಹೇಳ್ತಾ ಇರೋವಂಥದ್ದು. ಸೊ ಗೃಹಲಕ್ಷ್ಮಿಯರು ತೀರ್ಕೊಂಡಿದ್ರು ಕೂಡ ಆ ಒಂದು ವ್ಯಕ್ತಿ ಅಥವಾ ತೀರ್ಕೊಂಡಿರ್ತಾರೆ ಅವರಿಗೆ ಬರ್ತಾ ಇರುವಂಥ ಗೃಹಲಕ್ಷ್ಮಿ ಹಣ ಅವರ ಮನೆಯವರು ಬಳಸ್ಕೊಂಡು ಅದರಿಂದ ದುರುಪಯೋಗ ಆಗ್ತಾ ಇದೆ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇರೋವಂಥದ್ದು. ಸೊ ಇಲ್ಲಿ ಸರ್ಕಾರದವರೇ ಕಂಪ್ಲೇಂಟ್ ಮಾಡ್ತಾ ಇರೋವಂಥದ್ದು. ಸೊ ಗೃಹಲಕ್ಷ್ಮಿ ಹಣ ಏನು ಪ್ರತಿ ತಿಂಗಳು ಮಹಿಳೆಯರಿಗೆ ಕೊಡ್ತಾ ಇರ್ತೀವಿ ಅದು ಉಪಯೋಗ ಆಗೋದಕ್ಕಿಂತ ಜಾಸ್ತಿ ದುರುಪಯೋಗನೇ ಆಗ್ತಾ ಇದೆ. ಟ್ಯಾಕ್ಸ್ ಪೇಯರ್ಸ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳ್ತೀವಿ, ಬಟ್ ಆದರೂ ಕೂಡ ಅದರಿಂದ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. GST ಪೇಯರ್ಸ್ಗೂ ಕೂಡ ನಾವು ಹಣವನ್ನು ಕೊಡೋದಿಲ್ಲ, ಆದರೂ ಕೂಡ GST ಪೇಯರ್ಸ್ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಯಾವ ಥರ ನಡೀತಾ ಇದೆ. ಸೊ ಇದೊಂದು ದೊಡ್ಡ ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಅಂತೇಳಿ ಸರ್ಕಾರದವರೇ ಕಂಪ್ಲೇಂಟನ್ನು ಮಾಡ್ತಾ ಇರೋವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಗಮನವನ್ನು ಹರಿಸ್ಬೇಕು. ಸೊ ಇದ್ರ ಬಗ್ಗೆನೂ ಕೂಡ ಜನರು ಕೂಡ ಎಚ್ಚೆತ್ಕೊಳ್ಬೇಕು. ಇದು ದುರುಪಯೋಗ ಆಗುವಂಥದ್ದಲ್ಲ. ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇರೋವಂಥದ್ದು ಬಂದುಬಿಟ್ಟು ಅದು ಉಪಯೋಗ ಆಗಲಿ ಅನ್ನೊಂದು ಕಾರಣಕ್ಕಾಗಿ. ಸೊ ಪ್ರತಿ ತಿಂಗಳು 2,500 ಕೋಟಿ ಹಣವನ್ನು ನಾವು ಗೃಹಲಕ್ಷ್ಮಿಗೆ ಅಂತಲೇ ತೆಗೆದಿಟ್ಟಿರ್ತೀವಿ. ಸೊ ಇದು ಉಪಯೋಗ ಆಗೋದ್ರಿಂದ ನಮಗೆ ತುಂಬಾ ಖುಷಿ ಆಗುತ್ತೆ. ಉಪಯೋಗ ಆಗೋದು ಬದಲು ತುಂಬ ದುರುಪಯೋಗನೇ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಜನ ಕಂಪ್ಲೇಂಟನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಸರ್ಕಾರದವರು ಕೂಡ ಈ ಒಂದು ಬಯೋಮೆಟ್ರಿಕ್ನ ಜಾರಿಗೆ ತರಬೇಕು ಅಂತೇಳಿ ನಿರ್ಧಾರ ಮಾಡಿರುವಂಥದ್ದು. ಈ ಒಂದು ಬಯೋಮೆಟ್ರಿಕ್ ಯಾವ ಥರ ಆಗುತ್ತೆಪ್ಪ ಅಂತಂದರೆ ಈ ಒಂದು ಬಯೋಮೆಟ್ರಿಕ್ ಬಂದುಬಿಟ್ಟು ನಿಮಗೆ ಮುಂದಿನ ತಿಂಗಳಲ್ಲಿ ಜಾರಿಗೆ ಆಗುತ್ತೆ. ಅದು ಜುಲೈ ತಿಂಗಳಲ್ಲಿ ಜಾರಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಬಯೋಮೆಟ್ರಿಕ್ಗೆ ನೀವು ಪ್ರತಿ ತಿಂಗಳು ಹೋಗ್ಬಿಟ್ಟು ಬಯೋಮೆಟ್ರಿಕ್ ಕೊಡೋ ಅಗತ್ಯ ಇಲ್ಲ. ಸೊ ಸರ್ಕಾರದವರೇ ನಿಮಗೆ ಅನೌನ್ಸ್ ಕೂಡ ಮಾಡ್ತಾರೆ ಯಾವಾಗಪ್ಪ ಈ ಒಂದು ಬಯೋಮೆಟ್ರಿಕ್ನ ಜಾರಿಗೆ ಮಾಡಬೇಕು ಅಂತೇಳಿ. ಸೊ ಆ ಒಂದು ಅಂದರೆ ಆ ಒಂದು ಡೆಡ್ಲೈನ್ ಅಂತ ಹೇಳಿ ಕೊಡ್ತಾರೆ. ಸೊ ಆ ಒಂದು ಟೈಮ್ಗೆ ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕ್ ಕೊಟ್ಟರೆ ಸಾಕು. ಸೊ ಬಯೋಮೆಟ್ರಿಕ್ ಕೊಡಬೇಕು ಅಂದರೆ ನೀವು ಹೋಗ್ಬಿಟ್ಟು
ಆನ್ಲೈನ್ ಮುಖಾಂತರ ಕೊಡಬೇಕು ಅಥವಾ ಆ ಥರ ಯಾವುದೂ ಕೂಡ ಇಲ್ಲ. ಸೊ ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮ ಒನ್ಗಾದರೂ ನಡೆಯುತ್ತೆ, ಕರ್ನಾಟಕ ಒನ್ಗಾದರೂ ನಡೆಯುತ್ತೆ, ಅಥವಾ ಬ್ಯಾಂಗ್ಳೂರ್ಗೆ ಒನ್ಗಾದರೂ ನಡೆಯುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಕೊಟ್ಟರೆ ಸಾಕು. ಸೊ ಈಗ ನೀವಿಲ್ಲ ಬಯೋಮೆಟ್ರಿಕ್ ಕೊಟ್ಬಿಟ್ಟಿದ್ದಾರೆ, ನಾವು ಹೇಳಿಬಿಟ್ಟಿದ್ದಾರೆ, ನಾವು ಹೋಗ್ಬಿಟ್ಟು ಬಯೋಮೆಟ್ರಿಕ್ ಕೊಟ್ಟು ಬಂದ್ಬಿಡೋಣ ಅಂತೇಳಿ ಇವತ್ತೇ ಹೋಗ್ಬಿಟ್ಟು ಕ್ಯೂ ಎಲ್ಲ ನಿಲ್ಲೋದಕ್ಕೆ ಹೋಗಬೇಡಿ. ಅದಕ್ಕೆ ಸರ್ಕಾರದವರು ಡೆಡ್ಲೈನ್ ಅಂತೇಳಿ ಹೇಳ್ತಾರೆ. ಅಂದರೆ ಈ ಟೈಮಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಈ ಟೈಮ್ಗೆ ಎಂಡ್ ಆಗುತ್ತೆ ಅಂತೇಳಿ ಅವರೇ ಸ್ವತಃ ಇನ್ಫಾರ್ಮ್ ಕೂಡ ಮಾಡ್ತಾರೆ. ನ್ಯೂಸ್ ಪೇಪರ್ಗಳಲ್ಲಾಗಿರ್ಬೋದು ಅಥವಾ ನ್ಯೂಸ್ಗಳಲ್ಲಾಗಿರ್ಬೋದು. ಸೊ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನ ಓಪನ್ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಅಪ್ಡೇಟ್ಗಳು ಗೊತ್ತಾಗೇ ಆಗುತ್ತೆ. ಆ್ಯಂಡ್ ನನಗೂ ಕೂಡ ಯಾವ್ದಾರ ಅಪ್ಡೇಟ್ ಗೊತ್ತಾದರೆ ನಾನು ಕೂಡ ನಿಮಗೆ ಬಂದು ತಿಳಿಸ್ತೀನಿ. ಸೊ ಈಗ ಸದ್ಯಕ್ಕೆ ಎಲ್ಲೂ ಕೂಡ ಹೋಗ್ಬಿಟ್ಟು ಕ್ಯೂ ನಿಲ್ಲೋದಕ್ಕೆ ಹೋಗಬೇಡಿ. ಸೊ ನಿಮಗೆ ಅವರೇ ಸ್ವತಃ ಹೇಳ್ತಾರೆ ಯಾವಾಗ ಒಂದು ಸ್ಟಾರ್ಟಪ್ ಯಾವಾಗ ಆಗುತ್ತೆ, ಎಂಡಪ್ ಯಾವಾಗ ಆಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಟೈಮ್ಗೆ ಹೋಗ್ಬಿಟ್ಟು ನೀವು ಜಸ್ಟ್ ನಿಮ್ಮ ಒಂದು ತಮ್ಮನ್ನ ಕೊಟ್ಟರೆ ಸಾಕು. ಸೊ ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರುತ್ತೆ. ಸೊ ಈಗ ನೀವು ಕೇಳ್ಬೋದು, ಸೊ ಹಾಗಾದರೆ ಪ್ರತಿ ತಿಂಗಳು ಹೋಗ್ಬಿಟ್ಟು ಕೊಟ್ಟರೆ ಮಾತ್ರ ಗೃಹಲಕ್ಷ್ಮಿ ಹಣ ಬರೋದಾ ಅಂಥೇಳಿ, ಅಂದರೆ ನಮ್ಮ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ನಾವು ಹೋಗ್ಬಿಟ್ಟು ಕೊಡಬೇಕಾಗತ್ತಾ ಅಂಥೇಳಿ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಸರ್ಕಾರದವ್ರು ಹೇಳ್ತಾ ಇರೋದೇನೆಂದರೆ ಜಸ್ಟ್ ನೀವು ಒಂದು ಟೈಮ್ ಈಗ ಏನು ಅವ್ರು ಜಾರಿಗೆ ತರ್ತಾರಲ್ಲ, ಸೊ ಆ ಒಂದು ಟೈಮಲ್ಲಿ ಮಾತ್ರ ನೀವು ಜಸ್ಟ್ ತಮ್ಮನ್ನ ಕೊಟ್ಟರೆ ಸಾಕು. ಇನ್ನು ಪದೇ ಪದೇ ಹೋಗ್ಬಿಟ್ಟು ನೀವು ಕೊಡೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ತಮ್ಮನ್ನ ಮಾತ್ರ ಕೊಟ್ಬಿಟ್ಟು ಬಂದರೆ ಸಾಕು, ಅದೇ ಫೈನಲ್ ಆಗುತ್ತೆ. ಆ್ಯಂಡ್ ಅವರು ಕೂಡ ಇಷ್ಟು ಮಂತ್ ಆದಮೇಲೆ, ಅಂದರೆ ಈಗ ನೀವು ಕೇಳ್ಬೋದು ಈ ಮಂತ್ ನಾವು ತಮ್ಮ ಕೊಟ್ಟಿರ್ತೀವಿ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಅಂದರೆ ಒಂದು ವೀಕ್ ಬಿಟ್ಬಿಟ್ಟು ಇನ್ನೊಬ್ರು ಯಾರೋ ತೀರ್ಕೊಳ್ತಾರೆ, ಅವಾಗ ಯಾವ ಥರ ನಡೆಯುತ್ತೆ ಅಂತೇಳಿ ನೀವು ಕೇಳ್ಬೋದು. ಸರ್ಕಾರದವರು ಕೂಡ ಒಂದೇ ಸರಿ ಮಾಡಿಬಿಟ್ಟು ಈ ಥರ ಒಂದು ಕೆಲಸಗಳನ್ನ ಮಾಡಲ್ಲ. ಅವರು ಕೂಡ ತುಂಬ ಯೋಚನೆ ಮಾಡಿರ್ತಾರೆ. ಸೊ ಅವರು ಮಂತ್ಲಿ ಮಾಡಿಸದೇ ಇದ್ದರೂ ಕೂಡ ಅಟ್ಲೀಸ್ಟ್ 6 ಮಂತ್ ಒನ್ ಟೈಮ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟಲ್ಲಿ ತಿಳಿಸಿ, ಯಾಕಂದರೆ ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಅನಿಸಿಕೆಗಳು ಕೂಡ. ಆ್ಯಂಡ್ ಈ ಒಂದು ಬಯೋಮೆಟ್ರಿಕ್ ಕೊಡಬೇಕಾದ್ರೆ ನೀವು ಕೂಡ ಅಮೌಂಟ್ನ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನೀವು ಅನ್ಕೋಬೋದು ಅಮೌಂಟ್ನ ಪೇ ಮಾಡಬೇಕು ಅಂದರೆ ಎಷ್ಟು, 100 ರೂಪಾಯಿನ 200 ರೂಪಾಯಿನ ಅಂತೇಳಿ ನೀವು ಕೇಳ್ಬೋದು. ಸೊ ಅಷ್ಟು ಅಮೌಂಟ್ನ ಅವ್ರು ಇಟ್ಟಿರೋದಿಲ್ಲ, ಜಸ್ಟ್ ಒಂದು 5 to 10 ರೂಪೀಸ್ವರೆಗೂ ಮಾತ್ರ ಹಣವನ್ನು ಇಟ್ಟಿರ್ತಾರೆ. ಸೊ ಅಷ್ಟು ಪೇ ಮಾಡಿ ನೀವು ಆ ಒಂದು ಬಯೋಮೆಟ್ರಿಕ್ನ ಕೊಡಬೇಕಾಗತ್ತೆ. ಅದು ನಿಮಗೆ ಮುಂದಿನ ತಿಂಗಳಲ್ಲಿ ಜಾರಿಗೆ ಆಗುವಂಥದ್ದು, ಅದು ಜುಲೈ ತಿಂಗಳಲ್ಲಿ ಜಾರಿಗೆ ಆಗುವಂಥದ್ದು. ಅದಕ್ಕೆ ಇವತ್ತಿನ ದಿನವೇ ಜಾರಿಗೆ ಮಾಡ್ತೀವಿ ಅಂತ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಇಲ್ಲ. ಅದ್ರ ಬಗ್ಗೆ ಅಂದರೆ ಸ್ಟಾರ್ಟ್ ಯಾವಾಗ ಆಗುತ್ತೆ, ಎಂಡಪ್ ಯಾವಾಗ ಆಗುತ್ತೆ ಅಂತೇಳಿ ಏನು ಡೆಡ್ಲೈನನ್ನು ಕೊಟ್ಟಿರ್ತಾರೆ ಆ ಒಂದು ಟೈಮ್ಗೆ ನಾನು ಖಂಡಿತವಾಗ್ಲೂ ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತೇಳಿ. ಸೊ ಗೊತ್ತಾದ ಮೇಲೆ ನೀವು ಹೋಗ್ಬಿಟ್ಟು ಬಯೋಮೆಟ್ರಿಕ್ನ ಕೊಡೋ ಒಂದು ಕೆಲಸವನ್ನು ಮಾಡ್ಬೋದು. ಸೊ ಈ ಒಂದು ಕೆಲಸ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಎಲ್ಲರೂ ಕೂಡ ಅಂದರೆ GST ಪೇಯರ್ಸ್ ಆಗಿದ್ದರೂ ಆಗದೇ ಇದ್ದರೂ, ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೂ ಆಗದೇ ಇದ್ದರೂ, ಯಾವುದೇ ರೀತಿಯ ಒಂದು ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದರೆ ನೀವು ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದವರು ಆದೇಶವನ್ನು ಹೊರಡಿಸಿರುವಂಥದ್ದು. ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ಕೂಡ ಅರ್ಜಿ ಏನಿರುತ್ತೆ ಅದು ಬಯೋಮೆಟ್ರಿಕ್, ಅದನ್ನು ಕೂಡ ಆದಷ್ಟು ಬೇಗ ಜಾರಿಗೆ ತರ್ತಾರೆ. ಅದನ್ನು ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.